ನಮಸ್ಕಾರ ಗೆಳೆಯರೆ. ಇವತ್ತು ಬೆಂಗಳೂರಿನ ಈ ಟ್ರಾಫಿಕ್ ಒತ್ತಡ ಇದಕ್ಕೆ ಅತ್ಯಂತ ಪ್ರಮುಖವಾದಂಥ ಮತ್ತೊಂದು ಕಾರಣ ಇದೆ. ಈ ಮಂತ್ರಿ ಮಹೋದಯರುಗಳ ಈ ಒಂದು ಏನು ಉದ್ಘಾಟನೆಗೆ ಹೋಗೋದು, ಕಾರ್ಯಕ್ರಮಗಳ ಶಂಕುಸ್ಥಾಪನೆಗೆ ಹೋಗೋದು, ಗುದ್ದಲಿ ಪೂಜೆಗಳಿಗೆ ಹೋಗೋದು, ಏನು ಎಲ್ಲ ಒಂದು ಇದಕ್ಕೆ VIP ಟ್ರಾಫಿಕ್ ಮೂಮೆಂಟ್ ಅಂತಾರೆ, VVIP ಟ್ರಾಫಿಕ್ ಮೂಮೆಂಟ್ ಅಂತಾರೆ. ಈ VIP ಟ್ರಾಫಿಕ್ ಮೂಮೆಂಟ್ನ ಸಂಚಾರ ಪೊಲೀಸ್ಗಳು ಸಂಪೂರ್ಣ ರದ್ದು ಮಾಡಬೇಕಾಗುತ್ತೆ. ಇವತ್ತು DK ಶಿವಕುಮಾರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇರ್ಬೋದು, ತಾವು ಸ್ವತಃ ಆದಿಯಾಗಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇವತ್ತು ಏನು ಅವರು ಶಂಕುಸ್ಥಾಪನೆಗಳು ಮಾಡೋಕ್ಕೆ ಹೋಗ್ತಾರೆ, ಉದ್ಘಾಟನೆಗಳು ಮಾಡೋಕ್ಕೆ ಹೋಗ್ತಾರೆ, ಅದನ್ನು ವರ್ಚುವಲ್ ಉದ್ಘಾಟನೆ ಮಾಡಬೇಕಾಗುತ್ತೆ. ತಾವು ಇರುವಂತಹ ಕಚೇರಿಯಲ್ಲೇ ಉದ್ಘಾಟನೆ ಮಾಡಿ ಆ ಒಂದು ಸಭೆಯಲ್ಲಿ ಅದನ್ನು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅದನ್ನು ಇವತ್ತು ವರ್ಚುವಲ್ ಉದ್ಘಾಟನೆ ಮಾಡ್ಬೋದು, ವರ್ಚುವಲ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಇವತ್ತು ಬೆಂಗಳೂರಿನಲ್ಲಿ ಏನು ಇವತ್ತು VVIP ಮೂಮೆಂಟ್ ಅಂತ ಏನಿದೆ, ಇದರಿಂದ ಸಾಕಷ್ಟು ಭಾಗಶಃ 50% ಇವತ್ತು ಟ್ರಾಫಿಕ್ ಒತ್ತಡ ಉಂಟಾಗ್ತಾ ಇದೆ ಮತ್ತು ಪೊಲೀಸ್ ಇಲಾಖೆಗೆ ಸಾಕಷ್ಟು ಒತ್ತಡ ಜಾಸ್ತಿ ಆಗ್ತಾ ಇದೆ. ಇವತ್ತು ಮಂತ್ರಿ ಮಹೋದಯರುಗಳೆಲ್ಲ ಇವತ್ತು ಅಲ್ಲಲ್ಲಿ ಟ್ರಾಫಿಕ್ ಮೂಮೆಂಟ್ VIP ಮೂಮೆಂಟ್ ಮಾಡಿಕೊಂಡು ಇವತ್ತು ಅವ್ರಿಗೂ ಸಹ ತಮ್ಮ ಎಲ್ಲ ಸಿಬ್ಬಂದಿಗಳನ್ನ ತಂದು ಅಲ್ಲಿ ಹಾಕ್ಕೊಂಡು ಇವತ್ತು ಪಡಿಪಾರದ ಪಾಡಲನ್ನ ಪಡ್ತಾ ಇದ್ದಾರೆ ಮತ್ತು ಅನವಶ್ಯಕವಾಗಿ ನಾಗರಿಕರಿಗೂ ಸಹ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿ ಬಂದರೆ ಅವನ ಹಿಂದ್ಗಡೆ 10 ಗಾಡಿಗಳು ಬರುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಇಲಾಖೆಯವರು 100 ಮಂದಿ ಸಿಬ್ಬಂದಿಗಳಲ್ಲಿರ್ತಾರೆ. ಹಾಗಾಗಿ ಈ ಕೂಡಲೇ DK ಶಿವಕುಮಾರ್ ಮುಂದೆ ಬಂದು ಈ ಬೆಂಗಳೂರಿನಲ್ಲಿ ಈ VIP ಟ್ರಾಫಿಕ್ ಅಂತ ಏನಿದೆ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾಗರಿಕರು ಇದರಿಂದ ಸಾಕಷ್ಟು ಸಂಚಾರದಿಂದ ಒತ್ತಡದಿಂದ ಮುಕ್ತಗೊಳ್ಳುತ್ತಾರೆ ಅನ್ನೋ ಒಂದು ಆಶಾಭಾವನೆ ಅಂತೂ ಇದೆ. ಈ ರೀತಿಯ ಕ್ರಮವನ್ನು ಸರ್ಕಾರ ತಗೊಬೇಕು ಅಂತ ನಾನು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರೆ.